ಸಿಂಪಲ್, ಕಮ್ಮಿ ದುಡ್ಡು ಹಾಕಿ ಜಾಸ್ತಿ ಕಾಸು ಮಾಡೋ ತರ ಇರ್ಬೇಕು. ಮೂರನೇದಾಗಿ ಬಿಸ್ನೆಸ್ ಗ್ರೋ ಆಗಬೇಕು. ನನ್ನ ಪ್ರಕಾರ ಇವು ಮೂರಿದ್ರೆ ಇಟ್ಸ್ ಗುಡ್ ಅಂತ ನಂಗೆ ಅನ್ಸುತ್ತೆ. ದಟ್ ಇಸ್ ಲೈಕ್ ಅ ವೆರಿ ಗುಡ್ ಬಿಸ್ನೆಸ್. ಮೂರು ಬಾಕ್ಸ್ ಟಿಕ್ ಆದ್ರೆ ಇಟ್ಸ್ ಎ ವೆರಿ ಗುಡ್ ಬಿಸ್ನೆಸ್. ನಮಸ್ಕಾರ ಎಲ್ರಿಗೂ. 3ನೇ ಎಪಿಸೋಡ್ ಶುರು ಮಾಡ್ತಾ ಇದೀವಿ ಇವತ್ತು. ನಮ್ಮ ಜೊತೆ ಮತ್ತೆ ಶ್ರೇಯಸ್ ಅವರಿದ್ದಾರೆ. ನಮಸ್ಕಾರ ಶ್ರೇಯಸ್. ನಮಸ್ಕಾರ ಮಿಥುನ್. ನಿಮ್ಮ ವೀಕ್ಷಕರೆಲ್ಲ ನೋಡಿ ಕಮೆಂಟ್ ಎಲ್ಲ ಹಾಕಿದ್ರು, ನೋಡಿದೆ. ಸ್ವಲ್ಪ ಆಡಿಯೋ ಕ್ವಾಲಿಟಿ ಇಲ್ಲ ಅಂತ ಮಕ್ಕುಗಿತಾ ಇದ್ರು ನಿಮ್ಗೆ, ನಮಗೂ. ಇವಾಗ ಮೈಕ್ ತಗೊಂಡಿದ್ದೀವಿ, ಹೊಸ ಮೈಕ್. ಹೋಪ್ಫುಲಿ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಆಡಿಯೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲ್ಲೇ ಥರ್ಡ್ ಎಪಿಸೋಡ್ಗೆ ಬರೋಣ. ಫುಲ್ ವ್ಯಾಲ್ಯೂ. ಓಕೆ, ವ್ಯಾಲ್ಯೂ ಫಾರ್ ಟೈಮ್. ಓಕೆ, ಶುರು ಮಾಡೋಣ. ಇವತ್ತು ಏನ್ರ ಬಗ್ಗೆ ಮಾತಾಡೋಣ ಅಂದ್ರೆ ಬಿಸ್ನೆಸ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಬಿಸ್ನೆಸ್, ಇನ್ವೆಸ್ಟ್ ಮಾಡೋದಲ್ವಾ. ಸೊ ಈಗ ಸ್ಟಾಕ್ ಮಾರ್ಕೆಟ್ ಹೋಗ್ದಲೆ ಈಗ ಫಸ್ಟ್ ಬಿಸ್ನೆಸ್ ಬಗ್ಗೆ. ಓಕೆ, ಈಗ ಇನ್ ಜನರಲ್ ಆಗಿ ಒಳ್ಳೆ ಬಿಸ್ನೆಸ್ ಅಂದ್ರೆ ಏನ್ ಕ್ಯಾರೆಕ್ಟರಿಸ್ಟಿಕ್ಸ್, ಏನ್ ಗುಣಲಕ್ಷಣಗಳು ಆ ಬಿಸ್ನೆಸ್ಗೆ ಇರ್ಬೇಕು ಅಂತ ಹೇಗೆ ಅರ್ಥ ಮಾಡ್ಕೋಬಹುದು ಅಂತ ಮಾತಾಡೋಣ. ಒಂದ್ 2-3 ವಿಷಯಗಳು ಬರುತ್ತೆ ನನ್ನ ಪ್ರಕಾರ ಒಳ್ಳೆ ಬಿಸ್ನೆಸ್ ಅಂದ್ರೆ. ಫಸ್ಟ್ನೇದು ಲೋ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಮೆಂಟ್ ಇರಬೇಕು. ಅಂದ್ರೆ ಗ್ರೋ ಆಗಕ್ಕೆ ಕ್ಯಾಪಿಟಲ್ ನೀಡ್ಸ್ ಕಡಿಮೆ ಇರಬೇಕು, ಅದೊಂದು. ಎರಡನೇದಾಗಿ ಕಾಂಪಿಟೇಷನ್ ಲೋ ಇರಬೇಕು. ಇದ್ರ ಕಾಂಪಿಟೇಷನ್ ಇದ್ರೂ ದೇರ್ ಹ್ಯಾಸ್ ಟು ಬಿ ಸಸ್ಟೈನ್ಡ್ ಅಡ್ವಾಂಟೇಜಸ್ ಟು ಬೀಟ್ ದಿ ಕಾಂಪಿಟೇಷನ್, ಅದಿರ್ಬೇಕು. ಮೂರನೇದಾಗಿ ಬಿಸ್ನೆಸ್ ಗ್ರೋ ಆಗಬೇಕು. ನನ್ನ ಪ್ರಕಾರ ಇವು ಮೂರಿದ್ರೆ ಇಟ್ಸ್ ಗುಡ್ ಅಂತ ನಂಗೆ ಅನ್ಸುತ್ತೆ. ದಟ್ ಇಸ್ ಲೈಕ್ ಅ ವೆರಿ ಗುಡ್ ಬಿಸ್ನೆಸ್. ಮೂರು ಬಾಕ್ಸ್ ಟಿಕ್ ಆದ್ರೆ ಇಟ್ಸ್ ಎ ವೆರಿ ಗುಡ್ ಬಿಸ್ನೆಸ್. ಇವಾಗ ಇಲ್ಲ 3-4 ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ಒಂದೊಂದೇ ಪಾಯಿಂಟ್ ಪ್ರಕಾರ ಹೋಗೋಣ. ಸರಿ. ಫಸ್ಟ್ ಪಾಯಿಂಟ್ ಲೋ ಕ್ಯಾಪಿಟಲ್ ಇಂಟೆನ್ಸಿಟಿ, ಕ್ಯಾಪಿಟಲ್ ನೀಡ್ಸ್ ಬಗ್ಗೆ ಮಾತಾಡೋಣ. ಕರೆಕ್ಟ್. ಸೊ ಲೋ ಕ್ಯಾಪಿಟಲ್ ಇಂಟೆನ್ಸಿಟಿ ಸಿಂಪಲ್, ಕಮ್ಮಿ ದುಡ್ಡು ಹಾಕಿ ಜಾಸ್ತಿ ಕಾಸು ಮಾಡೋ ಥರ ಇರಬೇಕು ಅಂತ. ಇವಾಗ ನಿಮ್ಮ ಪಾಡ್ಕಾಸ್ಟ್ ಬಿಸ್ನೆಸ್ಸೇ ತೊಗೊಳ್ಳಿ. ನೀವು ಒಂದು 4-5 ಸಾವಿರ ಹಾಕಿ ಒಂದು ಮೈಕ್ರೋಫೋನು, ಒಂದು ಕ್ಯಾಮ್ರಾ ಇಟ್ಕೊಂಡಿದ್ದೀರಿ. ಕರೆಕ್ಟಾಗಿ ವರ್ಕ್ ಆದರೆ ಪಾಡ್ಕಾಸ್ಟಲ್ಲಿ ಲಕ್ಷಾಂತರ ರೂಪಾಯಿ ಮಾಡ್ಬೋದು ನೀವು. ಸೊ ವೆರಿ ಗುಡ್ ಬಿಸ್ನೆಸ್. ಗ್ರೋ ಆಗೋಕ್ಕೆ ಕ್ಯಾಪಿಟಲೇ ಬೇಡ. ಇವಾಗ ಇಷ್ಟೇ ದುಡ್ಡಲ್ಲಿ ಇವಾಗ ನಿಮಗೆ 300 ವ್ಯೂಸ್ ಇರ್ಬೋದು, ನಾಳೆ 500 ಆಗ್ಬೋದು, ನಾಳೆ 5,000 ಆಗ್ಬೋದು. ಗ್ರೋತ್ ಆಗಕ್ಕೆ ನಿಮಗೆ ನೀವೇನು ಎಕ್ಸ್ಟ್ರಾ ಏನು ಮಾಡಬೇಕು ಅಂತಿಲ್ಲ, ಅದಾಗೆ ಗ್ರೋ ಆಗುತ್ತೆ ನಿಮ್ಮ ಬಿಸ್ನೆಸ್ ಅಲ್ವಾ. ಹೌದು. ಸೊ ಆ ಥರದ ಬಿಸ್ನೆಸ್ ಕ್ಯಾಪಿಟಲ್ ಇಂಟೆನ್ಸಿಟಿ ಕಡಿಮೆ ಇರೋದು, ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಕಡಿಮೆ ಇರೋದು ಸಿಕ್ಕಾಪಟ್ಟೆ ಒಳ್ಳೆ ಬಿಸ್ನೆಸ್. ಸಾಫ್ಟ್ವೇರ್ ಎಲ್ಲ ಬೇಡ. ಕರೆಕ್ಟ್ ಅಂದ್ರೆ ಬೇರೆ ಎಕ್ಸಾಂಪಲ್ ಕೊಡಿ. ಸೊ ಬೇರೆ ನೀವು ಇಂಜಿನಿಯರು, ನಾನು ಇಂಜಿನಿಯರು, ಜೀರಾ ಯೂಸ್ ಮಾಡ್ತೀವಿ ನಾವು ಆಫೀಸಲ್ಲಿ. ಅಟ್ಲಾಸಿಯನ್ ಅದು ಸಿಕ್ಕಾಪಟ್ಟೆ ಒಳ್ಳೆ ಬಿಸ್ನೆಸ್. ಈಗ 10 ಜನ ಯೂಸರ್ಸ್ ಪರ್ ಯೂಸರ್ ಚಾರ್ಜ್ ಮಾಡ್ತಾರೆ ಅವರು. ಹೌದು. ಅವ್ನ ಕಾಸ್ಟ್ ಸ್ಟ್ರಕ್ಚರ್ ಸ್ಟಾಗ್ನೆಂಟ್ ಇರುತ್ತೆ. ಎಷ್ಟೇ ಜನ ಯೂಸರ್ಸ್ ಆ್ಯಡ್ ಆದ್ರೂ ಅವ್ನಿಗೆ ಎಡಿಷನಲ್ ಕಾಸ್ಟ್ ಬರಲ್ಲ ಅವ್ನಿಗೆ. ಸೊ ದಟ್ ಈಸ್ ವೆರಿ, ಅಂದ್ರೆ ಈಗ ನಾಳೆ 100 ಜನ ಯೂಸರ್ಸ್ ಇದ್ದಾರೆ, ಅದೇ ಅಷ್ಟೇ ಜನ ಇಂಜಿನಿಯರ್ಸ್ ಇಟ್ಕೊಂಡು ಅವನೇನೋ ಮಾಡ್ತಾ ಇರ್ತಾನೆ. ನಾಳೆ 1000 ಜನ ಆದ್ರೂ ಟಿಪಿಕ್ಲಿ ಅವನದು ಯೂಸರ್ ಬೇಸ್ ಇನ್ಕ್ರೀಸ್ ಆದಂಗೆ ಕಾಸ್ಟ್ ಬೇಸ್ ಅವ್ನು ಚೇಂಜ್ ಆಗಲ್ಲ. ಹೌದು. ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ಅ ಸಾಫ್ಟ್ವೇರ್ ಬಿಸ್ನೆಸ್. ಅದು ಒಳ್ಳೆ ಅನ್ಸುತ್ತೆ ನನಗೆ. ಅಟ್ಲಾಸಿಯನ್ ಆ ಬಕೆಟ್ ಫಿಟ್ ಆಗುತ್ತೆ. ಅದೇ ಯೋಚನೆಯಲ್ಲೇ ತಗೋಬೇಕು ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಇರ್ಬೋದು, ಪವರ್ ಪಾಯಿಂಟ್ ಇರ್ಬೋದು, ಏನು ಅಂದ್ರೆ ಪರ್ ಯೂಸರ್ ಇನ್ಕ್ರೀಸ್ ಆದಂಗೂ ಅವ್ನಿಗೇನು ಕಾಸ್ಟ್ ಮತ್ತೆ ಅಲ್ಲಿ ಏನು ಎಕ್ಸ್ಟ್ರಾ ಅವ್ನಿಗೇನು ಇದು ಮಾಡ್ಬೇಕಾಗಿದೆ. ಅಂದ್ರೆ ಮಿನಿಮಲ್ ಇನ್ಫ್ರಾಸ್ಟ್ರಕ್ಚರ್ ಲೆವೆಲ್ ಆಫ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಬಿಟ್ರೆ. ಕರೆಕ್ಟ್. ದೇರ್ ನೀಡ್ ನಾಟ್ ಟು ಬಿ ಲೈಕ್ ಮೇಜರ್ ಇನ್ವೆಸ್ಟ್ಮೆಂಟ್ ಬೇಕು ಅಂತ ಇಲ್ಲ. ಒಂದಿಬ್ರು ಅಕೌಂಟ್ ಮ್ಯಾನೇಜರ್ ಜಾಸ್ತಿ ಆಗ್ತಾನೆ, ಒಬ್ಬ ಸೇಲ್ಸ್ ಕೈ ಜಾಸ್ತಿ ಆಗ್ತಾನೆ. ಸ್ವಲ್ಪ ಮೈನರ್ ಕಾಸ್ಟ್ ಇರುತ್ತೆ. ಹಿಂಗೆ ಮಾರ್ಜಿನಲ್ ಕಾಸ್ಟ್ ಇಲ್ಲ ಅಂತ ತಕ್ಷಣ ಝೀರೋ ಏನಿರಲ್ಲ. ಹೌದು. ಬಟ್ ಆದ್ರೂ ಇಟ್ಸ್ ಅ ಮಚ್ ಸುಪೀರಿಯರ್ ಮಾಡೆಲ್ ಕಂಪೇರ್ ಟು ಇನ್ಫೋಸಿಸ್, TCS ಎಲ್ಲ. ಪ್ರಾಡಕ್ಟ್ ಕಂಪ್ನಿ ಬೇರೆ, ನಮ್ದು ಸರ್ವಿಸ್ ಕಂಪ್ನಿ ಪ್ಯೂರ್ಲಿ ಹ್ಯೂಮನ್ ಕ್ಯಾಪಿಟಲ್ ಬಿಲ್ಲಿಂಗ್ಸ್ ಎಷ್ಟಿದೆ, ಎಕ್ಸ್ಟ್ರಾ ರೆವೆನ್ಯೂ ಬೇಕು ಅಂದ್ರೆ ಇನ್ನಿಬ್ಬರು ಕೂರಿಸ್ಬೇಕು ಆ ಪ್ರಾಜೆಕ್ಟ್ಗೆ. ಅವನ ಹತ್ರ ಬಿಲ್ಲೇಬಲ್ ಅವರ್ಸ್ ತರಿಸ್ಬೇಕು. ಅವನಿಗೆ ಅಟ್ಲಾಸಿಯನ್, ಜೀರಾಲಾಗ್ಲಿ ಅಥವಾ ಮೈಕ್ರೋಸಾಫ್ಟ್ ಆಗ್ಲಿ ಆ ಕನ್ಸ್ಟೆಂಟ್ ಇಲ್ಲ ಅವನಿಗೆ. ಇನ್ನಿಬ್ರು ಯೂಸರ್ಸ್ ಅವ್ನು ಹಂಗೆ ಆಡ್ ಮಾಡ್ಕೊಬಹುದು. ಜಸ್ಟ್ ಯು ವಿಲ್ ನಾಟ್ ಹ್ಯಾವ್ ಟು ಡೂ ಎನಿಥಿಂಗ್. ಸೊ ಅದೊಂದು ದಟ್ಸ್ ಕ್ಯಾಪಿಟಲ್ ಇಂಟೆನ್ಸಿಟಿ ಇಸ್ ನಾಟ್ ದೇರ್ ಟು ಗ್ರೋ. ಹೌದು. ಎಡಿಷನಲ್ ದುಡ್ಡು ಹಾಕ್ಲೇಬೇಕು ಅಂತಿಲ್ಲ, ಗ್ರೋತ್ ಆಗುತ್ತೆ. ಅದು ಕರೆಕ್ಟ್. ಎರಡನೇದು ನಾವು ಡಿಸ್ಕಸ್ ಮಾಡಿದ್ದು ಲಿಟಲ್ ಟು ನೋ ಕಾಂಪಿಟೇಷನ್. ಅವ್ರ ಕಾಂಪಿಟೇಷನ್ ಇದ್ರೆ ಸಸ್ಟೈನೇಬಲ್ ಅಡ್ವಾಂಟೇಜಸ್ ಅಂತ. ಅಂದ್ರೆ ಮೊನೋಪಲಿ ಇರೋ ತರ, ಕೈಂಡ್ ಆಫ್ ಮೊನೋಪಲಿ ಇರಬೇಕು. ಕರೆಕ್ಟ್. ಐಡಿಯಲಿ ಮೊನೋಪಲಿ ಇರಬೇಕು. ಮೊನೋಪಲಿ ಇಲ್ಲ, ಫ್ರಾಗ್ಮೆಂಟೆಡ್ ಮಾರ್ಕೆಟ್ ಸ್ಟ್ರಕ್ಚರ್ ಇದ್ರೆ ಅಟ್ಲೀಸ್ಟ್ ಒಂದು 70% ಮೇಲೆ ಮಾರ್ಕೆಟ್ ಶೇರ್ ಇರೋ ತರ ಅಂತ ಹೇಳ್ತೀರಾ? ಕರೆಕ್ಟ್. ಇಲ್ಲ, ಇನ್ನೂ ಕಮ್ಮಿ 30-40% ಇಸ್ ಆಲ್ಸೋ ಗುಡ್. ಓಕೆ. ಅಂದ್ರೆ ಆ ಮಾರ್ಕೆಟ್ ಶೇರ್ ರಿಟೈನ್ ಮಾಡಕ್ಕೆ ಯು ಶುಡ್ ಹ್ಯಾವ್ ಸಮ್ ಡಿಫ್ರೆನ್ಶಿಯೇಟರ್ಸ್ ಪ್ರಾಡಕ್ಟ್ ಅಲ್ವಾ. ಇಲ್ಲ ಅಂದ್ರೆ ಮಾರ್ಕೆಟ್ ಶೇರ್ ಓವರ್ ಟೈಮ್ ಕಂಪ್ಲೀಟ್ ಅವೇ ಆಗ್ಬಿಡುತ್ತೆ. ಓಕೆ. ಇಲ್ಲಿ ಯಾವ ರೀತಿ ಯು ಕ್ಯಾನ್ ರಿಟೈನ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂದ್ರೆ, ಒಂದು ರೆಗ್ಯುಲೇಟರಿ ಕ್ಯಾಪ್ಚರ್. ಹೌದು. ಇಲ್ಲೇನು ಅಂದ್ರೆ ಇವಾಗ ಇಂಡಿಯಾದಲ್ಲಿ ನೀವು ನೋಡಿದ್ರೆ 2 ಸ್ಟಾಕ್ ಎಕ್ಸ್ಚೇಂಜ್. BSE ಅಲ್ಲಿ NSE 5,000 ಕೋಟಿ ಪ್ರಾಫಿಟ್ ಇದೆ. IPO ಮಾಡ್ತಾನೆ ನೆಕ್ಸ್ಟ್ ಇಯರ್.
ವೈ ಆರ್ ದೇ ನಾಟ್ ಮೆನಿ ಸ್ಟಾಕ್ ಎಕ್ಸ್ಚೇಂಜಸ್? ನಾನು ನೀನು ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಪಾಡ್ಕಾಸ್ಟ್ ಮಾಡ್ಬೋದು ನಾವು, ಬಟ್ ಸ್ಟಾಕ್ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ನಮ್ಗೆ. ಯಾಕೆ? ಲೈಸೆನ್ಸ್ ಕೊಡಲ್ಲ ಯಾರು. ಒಳ್ಳೆ ಬಿಸ್ನೆಸ್, ಸಖತ್ ಬಿಸ್ನೆಸ್ ಅದು. ಇವಾಗ ಇಂಡಿಯಾ ಇನ್ನೂ ಏನೋ 4 ಟ್ರಿಲಿಯನ್ ಎಕಾನಮಿ, ನಾಳೆ 15 ಟ್ರಿಲಿಯನ್ ಆದ್ರೂ 2 ಸ್ಟಾಕ್ ಎಕ್ಸ್ಚೇಂಜ್ ಇದ್ರೆ ಇಮ್ಯಾಜಿನ್ ಅವ್ರದ್ದು ಯಾವ ರೀತಿ ಪ್ರಾಫಿಟಬಿಲಿಟಿ ಚೇಂಜ್ ಆಗ. 5,000 ಕಂಪ್ನಿ ಲಿಸ್ಟೆಡ್ ಇದೆ, ನಾಳೆ 15-20,000 ಕಂಪ್ನಿ ಲಿಸ್ಟ್ ಆಯ್ತು, ಸಿಕ್ಕಾಪಟ್ಟೆ ದೇ ವಿಲ್ ಮೇಕ್ ಮನಿ ಅಲ್ವಾ? ಹೌದು. ಈಗ ಅದೇ ಜೊತೆಗೆ ಇನ್ನೂ ಹೇಳ್ಬೇಕಂದ್ರೆ ITC, ಕರೆಕ್ಟ್. ಈಗ ಅದಕ್ಕೂ ಅಷ್ಟೇ ಯಾರು ಕೊಡಲ್ಲ, ಪರ್ಮಿಷನ್ ಎಲ್ಲ ಕೊಡಲ್ಲ. ಕರೆಕ್ಟ್. ಈಗ ಅದೇ ತರ ನೋಡಿದ್ರೆ ನಮ್ದು ಎನರ್ಜಿ ಎಕ್ಸ್ಚೇಂಜ್ ನೋಡಿದ್ರೆ IEX, ಕರೆಕ್ಟ್. there is no, I think 90% ಮೇಲಿದೆ. ಕರೆಕ್ಟ್. ಆಮೇಲೆ ಅವ್ರದ್ದು ಓಕೆ, ನೆಕ್ಸ್ಟ್ ಕಮೋಡಿಟಿ ಎಕ್ಸ್ಚೇಂಜ್ ಬಂದ್ಬಿಟ್ರೆ MCX. ಕರೆಕ್ಟ್. ಒಂದೇ ಕಮೋಡಿಟಿ ಎಕ್ಸ್ಚೇಂಜ್. ಕರೆಕ್ಟ್. ಆ ತರ ಒಂದು ರೆಗ್ಯುಲೇಟರಿ ಕ್ಯಾಪ್ಚರ್ ಇಸ್ ಮ್ಯಾಸಿವ್ ಸೋರ್ಸ್ ಆಫ್ ಕಾಂಪಿಟೇಟಿವ್ ಅಡ್ವಾಂಟೇಜ್. ಇಲ್ಲೇನಾದ್ರು ನಾವು ಸ್ಟಾರ್ಟಿಂಗ್ ಅಲ್ಲೇ ಶೇರ್ ಹೋಲ್ಡರ್ಸ್ ಆಗ್ಬಿಟ್ರೆ ಒಳ್ಳೆ ರೈಡ್ ಮಾಡೋದನ್ನೆಲ್ಲ. ನಾವು ಇವಾಗ ಬೈ ಮಾಡಿ ಅಥವಾ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ, ಅಂದ್ರೆ ಬಿಸ್ನೆಸ್ ನ ಎಕ್ಸಾಂಪಲ್ ಕೊಡ್ತಾ ಇದೀವಿ, ಅಂದ್ರೆ ಹೇಗಿರ್ಬೇಕು ಅಂತ. ವಿ ಆರ್ ನಾಟ್ ಟೆಲ್ಲಿಂಗ್ ದಿಸ್ ಇಸ್ ದ ರೈಟ್ ಟೈಮ್ ಅಥವಾ ರೈಟ್ ಪಾಯಿಂಟ್ ಅಲ್ಲಿ ಇದೆಯೋ ಆ ಸ್ಟಾಕ್, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕರೆಕ್ಟ್. ಇದು ಒಂದು ಎಲಿಮೆಂಟ್ ಆಯ್ತು. ನೆಕ್ಸ್ಟ್ ರೆಗ್ಯುಲೇಟರಿ ಕ್ಯಾಪ್ಚರ್, ಒಂದು ಸೋರ್ಸ್ ಆಫ್ ಅಡ್ವಾಂಟೇಜ್. ಇನ್ನೊಂದು ಸೋರ್ಸ್ ಆಫ್ ಅಡ್ವಾಂಟೇಜ್ ಇಸ್ ಸುಪೀರಿಯರ್ ಪ್ರಾಡಕ್ಟ್. ಸಿಕ್ಕಾಪಟ್ಟೆ ಒಳ್ಳೆ ಪ್ರಾಡಕ್ಟ್ ಇದೆ ದಟ್ ನೋಬಡಿ ಎಲ್ಸ್ ಇಸ್ ಏಬಲ್ ಟು ರೆಪ್ಲಿಕೇಟ್. ಟಿಪಿಕಲಿ ಟೆಕ್ನಾಲಜಿಲಿ ನೋಡ್ತೀವಿ ನಾವು, ವಿ ಕ್ಯಾನ್ ಕನ್ಸಿಡರ್ ಆ್ಯಪ್, ಇದು ಗೂಗಲ್ದು ಸರ್ಚ್ ಪ್ರಾಡಕ್ಟ್. ಇವಾಗೇನೋ ಸ್ವಲ್ಪ ರೀಸೆಂಟ್ಲಿ ಲಾಸ್ಟ್ 1 year ಅಲ್ಲಿ LLM ಎಲ್ಲ ಬಂದಿದೆ, ಪರ್ಪ್ಲೆಕ್ಸಿಟಿ ಬಂದಿದೆ, ChatGPT ಬಂದಿದೆ. ಮೇ ಬಿ ದಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಸರ್ಚ್. ಆದ್ರೆ ನಾವು ಲಾಸ್ಟ್ 20 years ನೋಡಿದ್ರೆ ಗೂಗಲ್ ಸರ್ಚ್ ತರದ ಪ್ರಾಡಕ್ಟೇ ಇಲ್ಲ. ನೋಬಡಿ ಕುಡ್ ಇಂಡೆಕ್ಸ್ ಇಟ್ ದ ವೇ ದಟ್ ಗೂಗಲ್ ಡಿಡ್, ಅಂಡ್ $1 trillion ಕಂಪ್ನಿ ಆಯ್ತದಲ್ವಾ? ಸೊ ದ್ಯಾಟ್ ಕಾಂಪಿಟೇಟಿವ್ ಅಡ್ವಾಂಟೇಜ್, 95% ಮಾರ್ಕೆಟ್ ಶೇರ್, ದಟ್ ಈಸ್ ಆಲ್ಸೋ ಸೋರ್ಸ್ ಆಫ್ ಎಂಡ್ಯೂರಿಂಗ್ ಲಾಂಗ್ ಟರ್ಮ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ನೋ ಕಾಂಪಿಟೇಷನ್ ಅಲ್ವಾ? ಇನ್ನೊಂದು ಬ್ರ್ಯಾಂಡ್ಸ್ ಇಸ್ ಆಲ್ಸೋ ಹ್ಯೂಜ್ ಸೋರ್ಸ್ ಆಫ್ ಅಡ್ವಾಂಟೇಜ್. ಹೌದು ಅಲ್ವಾ? ಇವಾಗ ಯೂನಿಲಿವರ್ ತಗೊಂಡ್ರೆ ನಾವು, ಸನ್ಸಿಲ್ಕ್, ಡವ್, ಈ ತರ ಸಿಕ್ಕಾಪಟ್ಟೆ ಅವ್ರದ್ದು ಪ್ರಾಡಕ್ಟ್ಸ್ ಇದೆ. ಹೌದು, ಹೌಸ್ ಹೋಲ್ಡ್ ಪ್ರಾಡಕ್ಟ್ ಅಂದ್ರೆ ನಮ್ಗೆ ಗೊತ್ತೇ ಇರಲ್ಲ, ಹಿಂದೆ ತಿರುಗಿಸಿ ನೋಡಿದ್ರೆ ಸಾಕು. ಕರೆಕ್ಟ್. ಯೂನಿಲಿವರ್ HUL ಅಂತ ಇರುತ್ತೆ. ಇವಾಗ ಬಟ್ಟೆ ಪೌಡರ್ ಅಂದ್ರೆ ಸರ್ಫ್ ಎಕ್ಸೆಲ್. ಹೌದು ಅಲ್ವಾ? ನಾವು ಬೇರೆ ಯೋಚನೆ ಮಾಡಕ್ ಹೋಗ, ಬ್ರ್ಯಾಂಡ್ ನಮ್ ತಲೆಯಲ್ಲಿ ಕೂರ್ಸ್ಬಿಟ್ಟಿದೆ. ಹೌದು, ಥಿಂಕ್ ಮಾಡಕ್ ಹೋಗಲ್ಲ, ಬೇರೆ ಏನಿದೆ, ಬೇರೆ ಏನ್ ತಗೊಳ್ಳೋಣ ಅಂತ. ಸೊ ದಟ್ ಈಸ್ ಆಲ್ಸೋ ಸೋರ್ಸ್ ಆಫ್ ಲಾಂಗ್ ಟರ್ಮ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದೇ ತರ ನೆಸ್ಲೆ ಇರ್ಬೋದು, ತುಂಬಾ ಇದೆ. ಕರೆಕ್ಟ್. ಮ್ಯಾಗಿ ಏನೇನೋ ಆಯ್ತು, ಸ್ಟಿಲ್ ಬ್ಯಾಕ್ ಇನ್ ದ ಮಾರ್ಕೆಟ್. ಕರೆಕ್ಟ್. ಜನ ತಿಂತಾನೆ ಇದ್ದಾರೆ. ಎಸ್ಬೆಸ್ಟೋಸ್ ಇದೆ, ಅದು ಇದೆ, ವಿಷ ಹಾಕಿದ್ರು ಜನ ಲಾಸ್ಟಿಗೆ ಮ್ಯಾಗಿನೇ ತಗೊಂತಾರೆ ಅಂತ ಅನ್ಸುತ್ತೆ. ಹೌದು. ಸೊ ಬ್ರ್ಯಾಂಡ್ ಇಸ್ ಆಲ್ಸೋ ಹ್ಯೂಜ್ ಸೋರ್ಸ್. ಇನ್ನೊಂದು ನೆಟ್ವರ್ಕ್ ಎಫೆಕ್ಟ್ಸ್ ಅಂತ ಹೇಳ್ಬೋದು ನಾವು. ಈ ನೆಟ್ವರ್ಕ್ ಎಫೆಕ್ಟ್ಸ್ ಯಾವ ತರ ಅಂದ್ರೆ, ಇವಾಗ ಈ ಪ್ಲಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾ ಕಂಪ್ನೀಸ್ ನೋಡಿದ್ರೆ ನಾವು, ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ಮಾಡ್ತಾರೆ, ಯಾಕಂದ್ರೆ ಬೇರೆಯವರು ಎಲ್ಲರೂ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ಮಾಡಿದ್ದಾರೆ. ಸೊ ಒಂದ್ಸಲಿ ನಿಮ್ಗೆ ಯೂಸರ್ ಬೇಸ್ ಬಂದ್ಬಿಟ್ರೆ, users will come to their own. Advertisers will also advertise on Instagram. ಯಾಕೆ? ಯೂಸರ್ಸ್ ಆಲ್ರೆಡಿ ಅಲ್ಲಿ. ಆ ತರ ಒಂದು ನೆಟ್ವರ್ಕ್ ಎಫೆಕ್ಟ್. ನಾಳೆ ನಾನು ನೀನು ಒಂದು ನೆಟ್ವರ್ಕ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ, ಆ ಯೂಸರ್ಸ್ ನ ಅಕ್ವೈರ್ ಮಾಡಿ ಅದನ್ನ ಅಡ್ವರ್ಟೈಸರ್ಸ್ ನ ಅಲ್ಲಿ ತರೋದೆಲ್ಲ ಸಿಕ್ಕಾಪಟ್ಟೆ ಕಷ್ಟ. ಕರೆಕ್ಟ್. ರೈಟ್. ಕಾಂಪಿಟೇಟಿವ್ ಅಡ್ವಾಂಟೇಜ್ ಇರೋಲ್ಲ, ನಮ್ಮ ಹತ್ರ ಡಿಫ್ರೆನ್ಶಿಯೇಟರ್ಸ್ ಇರಲ್ಲ. ಸೊ ನೆಟ್ವರ್ಕ್ ಎಫೆಕ್ಟ್ ಇರೋದು ಹ್ಯೂಜ್ ಅಡ್ವಾಂಟೇಜ್. ಹೌದು. ಈವನ್ ಯೂಟ್ಯೂಬ್ ಕೂಡ. ಕರೆಕ್ಟ್. ನಾವು ಪಾಡ್ಕಾಸ್ಟ್ ಯೂಟ್ಯೂಬ್ ಅಲ್ಲಿ ಶುರು ಮಾಡಿದೀವಿ ಅಂದ್ರೆ ಅದೇ ರೀಸನ್. ಆಮೇಲೆ ಇವಾಗ ಅಮೆರಿಕಾ ತಗೊಂಡ್ರೆ ಊಬರ್ ಕೂಡ. ಕರೆಕ್ಟ್. ಈಗ ರೈಡರ್ ಇರ್ತಾನೆ ಅಲ್ಲಿ, ಡ್ರೈವರ್ ಇರ್ತಾನೆ ಅಲ್ಲಿ. ಸೊ ವಿ ಹ್ಯಾವ್ ಟು ಗೋ ಬೈ ದಟ್. ಕರೆಕ್ಟ್. ಆಲ್ಮೋಸ್ಟ್ ಅಲ್ಲೂ ಕೂಡ ಅಗೇನ್ 70% ಆಫ್ ದ ಮಾರ್ಕೆಟ್ ಶೇರ್ ಅವ್ರದೇ ಇದೆ. ಕರೆಕ್ಟ್. ರೈಡರ್ಸ್ ಊಬರ್ನೇ ಪ್ರಿಫರ್ ಮಾಡ್ತಾರೆ, ಯಾಕಂದ್ರೆ ಡ್ರೈವರ್ ಇರ್ತಾನೆ, ರೈಡ್ ಸಿಗುತ್ತೆ ಅಂತ. ಡ್ರೈವರ್ ಊಬರ್ ಪ್ರಿಫರ್ ಮಾಡ್ತಾನೆ, ಯಾಕಂದ್ರೆ ರೈಡರ್ ಆಲ್ರೆಡಿ ಊಬರ್ ಅಲ್ಲಿ ರೈಡ್ ಸಿಗುತ್ತೆ ಅವನಿಗೆ. ಕರೆಕ್ಟ್. ಅದು ನೆಟ್ವರ್ಕ್ ಎಫೆಕ್ಟ್ ಬಿಸ್ನೆಸ್. ಹೌದು. ಇನ್ನೊಂದು ಪ್ರಾಬ್ಲಿ ಲಾಸ್ಟ್ ಒನ್ ಇಸ್ ಹೈ ಎಂಟ್ರಿ ಬ್ಯಾರಿಯರ್. ಹೈ ಎಂಟ್ರಿ ಬ್ಯಾರಿಯರ್ ಅಂದ್ರೆ ಸಿಕ್ಕಾಪಟ್ಟೆ ಕಾಸು ಬೇಕು ಅದನ್ನ ಸ್ಟಾರ್ಟ್ ಮಾಡಿ. ಇವಾಗ ಟೆಲಿಕಾಂ ತಗೊಳ್ಳಿ ನೀವು, ಇವಾಗ ಉಳಿದಿರೋದೇ ಇಬ್ರು, ಇವಾಗ ಅಂಬಾನಿ ಮಿತ್ತಲ್, ಏರ್ಟೆಲ್. ಆ ತರದ್ ಬಿಸ್ನೆಸ್ ನಮಗ್ ಸ್ಟಾರ್ಟ್ ಮಾಡಕ್ ಕಲ್ಪನೆಗೂ ನಮ್ಗೆ ಬರಲ್ಲ. ಅದಕ್ಕೆ ಎಷ್ಟು ಕಾಸು ಬೇಕು ಆ ತರದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಟು ಟೇಕ್ ಇಟ್ ಆಫ್ ದ ಗ್ರೌಂಡ್ ಅಂತ. ದಟ್ ಈಸ್ ಅ ಹ್ಯೂಜ್ ಸೋರ್ಸ್ ಆಫ್ ಕಾಂಪಿಟೇಟಿವ್ ಅಡ್ವಾಂಟೇಜ್. ಯಾರು ದೇಶದಲ್ಲಿ ಯಾರು ಯೋಚನೆ ಮಾಡ್ತಾ ಇಲ್ಲ ಹೆಂಗ್ ಸ್ಟಾರ್ಟ್ ಮಾಡೋದನ್ನ ಅಂತ. ಹೌದು. ಅಂದ್ರೆ ಇವಾಗ ಏನೋ ಚೀಪ್ ರೇಟ್ ಅಲ್ಲೋ ಅಥವಾ ಇನಿಷಿಯಲಿ ಫ್ರೀ ಆಗಿ ಕೊಟ್ರು, ಇವಾಗ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಹೋಗ್ತಾ ಇದೆ. ಕರೆಕ್ಟ್. ಇನ್ಕ್ರೀಸ್ ಮಾಡೇ ಮಾಡ್ತಾರೆ. ಮಿತ್ತಲ್ ಅಂತೂ ಅಳ್ತಾನೆ ಇದಾರೆ, ಇನ್ಕ್ರೀಸ್ ಮಾಡಿಲ್ಲ ಅನ್ಕೊಂಡು ದೇ ಆರ್ ಕ್ರೈಯಿಂಗ್. ಕರೆಕ್ಟ್. ಸೊ ಅದು ಇವಾಗ ಎಷ್ಟು ಅರೌಂಡ್ 200 ಅಲ್ಲಿ ಇದೆ ಅನ್ಸುತ್ತೆ, 180 ಸಮಥಿಂಗ್ ಏನೋ ಆಯ್ತು. ಅದು ಇನ್ಕ್ರೀಸ್ ಆಗ್ತಾ ಹೋದಂಗೆ ದೇ ವಿಲ್ ಮೇಕ್ ಮನಿ. ಕರೆಕ್ಟ್. ಲಾಂಗರ್ ರನ್ ಅಲ್ಲಿ ಅಂತೂ ದೇ ವಿಲ್ ಮೇಕ್ ಮನಿ. ಕರೆಕ್ಟ್. ಸೊ ಅಗೇನ್ ಡ್ಯೂಯೋಪಲಿ ಇದೆ ಅಲ್ಲೂ. ಕರೆಕ್ಟ್. ಅಲ್ಲೂ ಒಂದು ಹೈ ಎಂಟ್ರಿ ಬ್ಯಾರಿಯರ್ ಡ್ಯೂಯೋಪಲಿ ನಮ್ಮನ್ನ ಸ್ಕ್ವೀಸ್ ಮಾಡ್ತಾನೆ. ಹೌದು. ಇನ್ನೊಂದು ಈ ತರದ್ದು ಹೈ ಎಂಟ್ರಿ ಬ್ಯಾರಿಯರ್ ಬಿಸ್ನೆಸ್ ಅಥವಾ ಲೊಕೇಶನ್ ಅಡ್ವಾಂಟೇಜ್ ಅಂತ ನಾವು ಹೇಳಿದ್ರೆ,
ಪೋರ್ಟ್ಸ್ ಬಿಸ್ನೆಸ್. ಅದಾನಿ ಪೋರ್ಟ್ಸ್ ತಗೊಂಡಿದ್ದಾನೆ. ಆ ಪೋರ್ಟ್ ನ ಇನ್ನೊಬ್ರು ಯಾರು ರೆಪ್ಲಿಕೇಟ್ ಮಾಡಕ್ಕಾಗಲ್ಲ. ಇಟ್ಸ್ ಯುನೀಕ್ ಅಸೆಟ್ ಅಲ್ವಾ. ಯಾರು ತಗೊಂಡು ಅದೇ ಪೋರ್ಟ್ ನ ಇನ್ನೊಂದ್ ಕಡೆ ರೆಪ್ಲಿಕೇಟ್ ಮಾಡಕ್ಕಾಗಲ್ಲ. ದಟ್ ಈಸ್ ಆಲ್ಸೋ ಲೈಕ್ ವೆರಿ ಸೋರ್ಸ್ ಆಫ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂತ. ಎನಿ ಲಾಜಿಸ್ಟಿಕ್ಸ್ ಕಂಪನೀಸ್, ಎನಿ ಲಾಜಿಸ್ಟಿಕ್ಸ್ ಅಂತ ನಾನು ಹೇಳಕ್ ಹೋಗಲ್ಲ. ಯಾಕಂದ್ರೆ ಲಾಜಿಸ್ಟಿಕ್ಸ್ ಅಲ್ಲಿ ಯು ಕ್ಯಾನ್ ಬಿ ಎ ರೀಜನಲ್ ಪ್ಲೇಯರ್. ಆ ಸ್ಪೆಸಿಫಿಕ್ ಲೊಕೇಶನ್ ನಿಮ್ಗೆ ಆಕ್ಸೆಸ್ ಇದ್ದು ಆ ಲೊಕೇಶನ್ ಇಂದ ನಿಮ್ಗೆ ಅಡ್ವಾಂಟೇಜ್ ಬಂದ್ರೆ ದಟ್ ಈಸ್ ಎ ಕಾಂಪಿಟೇಟಿವ್ ಅಡ್ವಾಂಟೇಜ್. ಇವಾಗ ಫಾರಿನ್ ಇಂದ ಗೂಡ್ಸ್ ಬರ್ತಾ ಇದೆ, ನೀನ್ ಆ ಗೂಡ್ಸ್ ಎಲ್ಲಿ ಡಾಕ್ ಅಲ್ಲಿ ಲ್ಯಾಂಡ್ ಆಗುತ್ತೆ ಅಲ್ಲಿ ನಿನ್ ಅಸೆಟ್ಸ್ ಆ ಜಾಗ ನೀನ್ ತಗೊಂಡಿದ್ಯಾ ಅಂದ್ರೆ ಇಟ್ಸ್ ಅ ಮ್ಯಾಸಿವ್ ಅಡ್ವಾಂಟೇಜ್. ಬೇರೆ ಯಾರಿಗೂ ಅದಕ್ಕೆ ಆಕ್ಸೆಸ್ ಇಲ್ಲ. ಕರೆಕ್ಟ್. ಸೊ ಈ ತರದ್ದು ಅದು ಒಂದು ಸೋರ್ಸ್ ಆಫ್ ಅಡ್ವಾಂಟೇಜ್ ಅಂತ. ಕರೆಕ್ಟ್. ಅದೇ ಬ್ರ್ಯಾಂಡ್ ಈಗ 2-3 ಪಾಯಿಂಟ್ ಕನ್ಸಿಡರ್ ಮಾಡ್ಕೊಂಡೆ, ಬ್ರ್ಯಾಂಡ್ ಇರ್ಬೋದು, ಎಂಟ್ರಿ ಬ್ಯಾರಿಯರ್ ಎಲ್ಲ ಕನ್ಸಿಡರ್ ಮಾಡಿದ್ರೆ ಇವಾಗ ಏರ್ ಬಸ್ ಇರ್ಬೋದು, ಬೋಯಿಂಗ್ ಇರ್ಬೋದು, ಅವನ್ನು ಕನ್ಸಿಡರ್ ಮಾಡ್ಬೋದು ಅನ್ಸುತ್ತೆ. ಕರೆಕ್ಟ್. ಯಾವ ಸಖತ್ ಬಿಸ್ನೆಸ್ ಏರ್ ಬಸ್ ಮತ್ತೆ ಬೋಯಿಂಗ್ ಅಂತೂ ರೀಸೆಂಟ್ ಆಗಿ ತುಂಬಾ ಸ್ಕ್ರೋ ಅಪ್ ಎಲ್ಲ ಮಾಡಿದೆ. ಆಕ್ಸಿಡೆಂಟ್ಸ್ ಅದು ಇದು ಎಲ್ಲ ಆಗಿದೆ. ಬಟ್ ಜನ ವಿ ಹ್ಯಾವ್ ಟು ಸ್ಟಿಲ್ ಬೈ ಬೋಯಿಂಗ್ ಏರ್ ಕ್ರಾಫ್ಟ್ಸ್ ಅಲ್ವಾ. ಕರೆಕ್ಟ್. ಸಿಕ್ಕಾಬಿಟ್ಟೆ ಅದು ಆ ಇಂಡಸ್ಟ್ರಿಲ್ ಅಂತೂ ರೆಗ್ಯುಲೇಟರಿ ಕ್ಯಾಪ್ಚರ್ ಇದೆ. ಇವಾಗ ನಾಳೆ ನೀನು 1,000 ಕೋಟಿ 10,000 ಕೋಟಿ ಏನೋ ಬೇಕಾಗ್ಬೋದು ಏರ್ಲೈನ್ ಸ್ಟಾರ್ಟ್, ಐ ಡೋಂಟ್ ನೋ, ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಏರೋಪ್ಲೇನ್ ಮಾಡಿದ್ರು ಅದನ್ನ ಎಕ್ಸೆಪ್ಟ್ ಆಗಿ ಕಮರ್ಷಿಯಲ್ ಏರ್ಲೈನ್ ತರ ಬೇರೆಯವರೆಲ್ಲ ಬೈ ಮಾಡಂಗೆ ರೆಗ್ಯುಲೇಟರಿ ಹರ್ಡಲ್ಸ್ ಸಿಕ್ಕಾಪಟ್ಟೆ. ಸೊ ನಾಟ್ ಓನ್ಲಿ ಇಟ್ ಇಸ್ ಹ್ಯಾಸ್ ಹೈ ಎಂಟ್ರಿ ಬ್ಯಾರಿಯರ್, ಇಟ್ ಆಲ್ಸೋ ಹ್ಯಾಸ್ ರೆಗ್ಯುಲೇಟರಿ ಕ್ಯಾಪ್ಚರ್. ಆಮೇಲೆ ಬ್ರ್ಯಾಂಡ್ ಎಫೆಕ್ಟಿವ್ ಇದೆ. ಏರ್ ಬಸ್ ಅಂದ ತಕ್ಷಣ ವಿಲ್ ಫೀಲ್ ಕಂಫರ್ಟೇಬಲ್, ಬೋಯಿಂಗ್ ಅಂದ ತಕ್ಷಣ ವಿಲ್ ಫೀಲ್ ಕಂಫರ್ಟೇಬಲ್. ನಾಳೆ ನಾನು ಸ್ಟಾರ್ಟ್ ಮಾಡ್ಬಿಟ್ಟು ಯಾವ ಒಂದು ಏರ್ಲೈನ್ ಹೆಸರು ಇಟ್ಕೊಂಡ್ರೆ ಅದು ಯಾರು ಹತ್ತಕ್ಕೆ ಧೈರ್ಯ ಪಡ್ಬೇಕಲ್ಲ. ಸೊ ಬ್ರ್ಯಾಂಡ್ ನೇಮ್ ಇಸ್ ಆಲ್ಸೋ ಲೈಕ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್. ಅಲ್ಟಿಮೇಟ್ಲಿ ಎಲ್ಲದನ್ನೂ ಕವರ್ ಮಾಡುವಂತ ಬಿಸ್ನೆಸ್ ಪ್ರಾಬ್ಲಿ ಬೋಯಿಂಗ್ ಅಂಡ್ ಏರ್ ಬಸ್. ಹೌದು. ಈ ಚೈನೀಸ್ ಅವರು ಎಷ್ಟೋ ಟ್ರೈ ಮಾಡ್ತಾ ಇದ್ದಾರೆ, ಸಿಗ್ಬೇಕು, ಮತ್ತೆ ಅಷ್ಟು ಟ್ರಸ್ಟ್ ಬರೋದಿಲ್ಲ. ಹೋಗ್ತೀಯ ಚೈನೀಸ್ ಏರ್ಲೈನ್ ಅಲ್ಲಿ? ಇಂಡಿಯಾದಲ್ಲಿ ಬೇರೆ ಚೈನೀಸ್ ಫೇಕ್ ಅಂತೆಲ್ಲ ಪರ್ಸೆಪ್ಷನ್ ಇದೆ. ಅವರು ನಾರ್ಮಲ್ ಏನೋ ಸಾಫ್ಟ್ವೇರ್ ಮಾಡಿದ್ರೇನೆ ನಮ್ದ್ರಲ್ಲಿ ಬ್ಯಾನ್ ಮಾಡ್ತಾ ಇದ್ದಾರೆ. ಈ ತರದ್ರಲ್ಲೆಲ್ಲ ಕರೆಕ್ಟ್ ವಿಲ್ ಪ್ರಿಫರ್ ಚೈನೀಸ್ ಇದು. ಕರೆಕ್ಟ್. ಸೊ ಈ ತರದೆಲ್ಲ ದಿಸ್ ಆಲ್ ಸೋರ್ಸಸ್ ಆಫ್ ಅಡ್ವಾಂಟೇಜ್ ದಟ್ ಹೆಲ್ಪ್ಸ್ ಯು ಗ್ರೋ. ಕರೆಕ್ಟ್. ಎಟ್ ದಿ ಎಂಡ್ ಆಫ್ ದಿ ಡೇ ಗ್ರೋಯಿಂಗ್ ಇಲ್ಲ ಬಿಸ್ನೆಸ್ ಅಂದ್ರೆ ಅದನ್ನ ಬೈ ಮಾಡದೇ ಇರೋದೇ ಒಳ್ಳೇದು. ಯಾಕಂದ್ರೆ ಅದು ಫ್ಯೂಚರ್ ಇಲ್ಲ ಅಂತ. ಮಾರ್ಕೆಟ್ಸ್ ಅಲ್ಲೆಲ್ಲ ಹೆಂಗೆ ಅಂದ್ರೆ ಬಿಸ್ನೆಸ್ ಫ್ಯೂಚರ್ ಇದೆ ಅಂದ್ರೇನೆ ಬೈ ಮಾಡಕ್ ರೆಡಿ ಇರ್ತಾರೆ. ಹಂಗಾಗಿ ಇದೆಲ್ಲ ಅಡ್ವಾಂಟೇಜಸ್ ಇದ್ರೆ ಬಿಸ್ನೆಸ್ ಗ್ರೋ ಆಗುತ್ತೆ. ಲಾಸ್ಟಿಗೆ ಗ್ರೋತ್ ಇಸ್ ಎವ್ರಿಥಿಂಗ್. ಕರೆಕ್ಟ್. ಸಮರಿ ಆಗಿ ಏನಾದ್ರು ಹೇಳ್ಬೋದಾ? ಜಸ್ಟ್ ರೀಕ್ಯಾಪ್ ಅವರ್ ಯೂಸರ್ಸ್. ಸಮರಿ ಅಂದ್ರೆ ಒಂದು ಒಳ್ಳೆ ಬಿಸ್ನೆಸ್ಗೆ ಒಳ್ಳೆ ಬಿಸ್ನೆಸ್ ಅಂದ್ರೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ನಾವು ಅದನ್ನ 1:1 ಅಲ್ಲಿ ತಗೊಳಂಗಿಲ್ಲ. ಬೇರೆ ಫ್ಯಾಕ್ಟರ್ಸ್ ಇರುತ್ತೆ. ಬಟ್ ಒಳ್ಳೆ ಬಿಸ್ನೆಸ್ ಅಂದ್ರೆ ಅದೇ ಏನು ಜಾಸ್ತಿ ಕ್ಯಾಪಿಟಲ್ ಬೇಡ ಗ್ರೋ ಆಗಕ್ಕೆ. ಸಮ್ ಫಾರ್ಮ್ ಆಫ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ ಟು ಗ್ರೋ. ಅಂಡ್ ದೇ ಆರ್ ಟಿಪಿಕ್ಲಿ ಗ್ರೋಯಿಂಗ್ ಎಬೋ GDP, ಎಬೋ ನಾಮಿನಲ್ GDP. ಇಂಡಿಯಾದಲ್ಲಿ 10-12% GDP ಗ್ರೋತೆ ಇದೆ ನಾಮಿನಲ್. ಸೊ 15-16% ಗ್ರೋ ಆಗ್ತಾ ಇರ್ಬೋದು. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಇದೆ. ಐ ವಿಲ್ ಕನ್ಸಿಡರ್ ದಟ್ ಆಸ್ ಅ ವೆರಿ ಗುಡ್ ಬಿಸ್ನೆಸ್ ಅಂತ ನಂಗೆ ಅನ್ಸುತ್ತೆ. ಕರೆಕ್ಟ್. ಓಕೆ, ಎಲ್ಲ ವ್ಯೂವರ್ಸ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೋತೀವಿ. ಇದ್ರ ಜೊತೆಗೆ ನಾವು ನಮ್ಮ ಎಪಿಸೋಡ್ 3ನ ಕ್ಲೋಸ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಪ್ಲೀಸ್ ಕಂಟಿನ್ಯೂ.